ಎಸ್ ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದ್ರೆ ಮೊನ್ನೆ ಡಿಸೆಂಬರ್ 7 ಮತ್ತು 8ರಂದು ನಡೆದಿರ್ತಕ್ಕಂಥ PDO ಎಕ್ಸಾಮ್ ವದಂತಿಯ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದ್ರೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಏನಪ್ಪ ಇದು PDO ವದಂತಿ ಅಂತಂದರೆ, PDO ರೀ ಎಕ್ಸಾಮ್ ನಡೆಸ್ತಾರಾ? ಎಲ್ರಿಗೂ ಒಂದು ಕಟ್ಟ ಕಡೆಯದಾಗಿ ಕಾಡ್ತಾ ಇರೋ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಎಕ್ಸಾಮ್ ನಡೆಸ್ತಾರಾ, ನಡೆಸ್ಬಹುದಾ, ನಡೆಸಲಿಕ್ಕಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಎಕ್ಸಾಮ್ ನಡೆದಿತ್ತು ಯಾವಾಗ ನಡೀತು ಎಕ್ಸಾಮು? PDO ಎಕ್ಸಾಮು ಡಿಸೆಂಬರ್ 7 ಮತ್ತು 8ರಂದು ನಡೀತದೆ. 7ನೇ ತಾರೀಕಿಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರ್ತದೆ. KPSC ವತಿಯಿಂದ ಇದನ್ನ ನಡೆಸ್ತಾರೆ. ಯಾವುದು PDO ಎಕ್ಸಾಮನ್ನು ಡಿಸೆಂಬರ್ 7ರಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಡಿಸೆಂಬರ್ 8ರಂದು ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2, ಕಮ್ಯುನಿಕೇಷನ್ ಮತ್ತು GK ಪ್ರಶ್ನೆ ಪತ್ರಿಕೆ ಇರ್ತವೆ. ಅದರಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುತ್ತೆ ಅಂತ ನಮಗೆ ಮಾಹಿತಿ ಬಂದಿರುತ್ತೆ. ನೋಡಿ, ಮಾಹಿತಿ ಪ್ರಕಾರ ಸೀಲ್ ಓಪನ್ ಆಗಿರೋ ಪ್ರಶ್ನೆ ಪತ್ರಿಕೆ ಫೋಟೋ ವೈರಲ್ ಆಗಿದೆ. ಹೌದಾ? ಫೋಟೋ ವೈರಲ್ ಆಗಿದೆ. ಮತ್ತು ಒಂದು ವಿಡಿಯೋ ಮಾಡಿದ್ದಾರೆ. ಎಕ್ಸಾಮು ರಾಯಚೂರು ಅಥವಾ ಸಿಂಧನೂರಲ್ಲಿ ಒಂದು ವಿಡಿಯೋ ಮಾಡಿರ್ತಾರೆ. ಎಕ್ಸಾಮ್ ನಡೆದು ಅರ್ಧ ಗಂಟೆ ಆದಮೇಲೆ ಕ್ವಶನ್ ಪೇಪರ್ಗಳು ಬರ್ತವೆ ಅಂತ ವಿಡಿಯೋನ ಮಾಡಿದ್ದಾರೆ. ಆ ವಿಡಿಯೋನು ಕೂಡ ವೈರಲ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಆ ವಿಡಿಯೋ ಮಾಡಿದ ತಕ್ಷಣವೇ ಎಕ್ಸಾಮ್ ಬರೆಯೋದನ್ನೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ವಿಡಿಯೋ ಒಂದು ರೂಮಲ್ಲಿ 20 ಜನ ಇರ್ತಾರೆ. ಆ ರೂಮಲ್ಲಿ 12 ಪ್ರಶ್ನೆ ಪತ್ರಿಕೆಗಳು ಬಂದಿರುತ್ತೆ. ಪ್ರತಿಯೊಂದು ರೂಮಿನಲ್ಲೂ ಆ ಥರ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿಂದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಹೋಗಿ ತದನಂತರ ಒಂದು ಅರ್ಧ ಗಂಟೆ ಲೇಟಾಗಿ, ಎಕ್ಸಾಮ್ ಅವರ್ಸಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋ ಟೈಮಲ್ಲೇ ಅರ್ಧ ಗಂಟೆ ಲೇಟಾಗಿ ಬಂದು ಅದನ್ನು ಪ್ರಶ್ನೆ ಪತ್ರಿಕೆಯನ್ನು ಕೊಡಕ್ಕೆ ಬರ್ತಾರೆ. ಆವಾಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ಪೇಪರ್ ಲೇಟಾಗಿರೋದಕ್ಕೆ ಉದ್ದೇಶ ಏನು ಅಂದರೆ, ಅವ್ರದ್ದು ತಪ್ಪು ಮಾಹಿತಿಯಿಂದ ಅವರಿಗೆ ಕ್ವಶನ್ ಪೇಪರ್ಗಳು ಬಂದಿರಲ್ಲ ಅಂತ ಅವರು ಉದ್ದೇಶವಾಗಿರ್ತದೆ. ಇವರಿಗೆ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂತ ಮಾಹಿತಿಯನ್ನು ಇಟ್ಕೊಂಡು ಇವರು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿ ಎಕ್ಸಾಮನ್ನು ಸುಮಾರು 24 ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿರಲ್ಲ. ಆದ ಕಾರಣ ಎಕ್ಸಾಮ್ ಬರೆದಿರಲ್ಲ ಅಂದಮೇಲೆ ವಿದ್ಯಾರ್ಥಿಗಳ ಜೀವನ ಏನಾಗತ್ತೆ, ಅದೊಂದು ಪ್ರಶ್ನೆ ಉಳಿಯುತ್ತೆ. ಹಾಗೆ ಆ ಜೀವನಕ್ಕೆ ಇವರು ಪ್ರತಿಭಟನೆ ಮಾಡಿದಂಥ ವಿದ್ಯಾರ್ಥಿಗಳ ಜೀವನಕ್ಕೆ ಆಧಾರವೇನು, ಮೂಲವೇನು? ಅವರಿಗೊಂದೇ ಪರಿಹಾರ, ಎಕ್ಸಾಮನ್ನು ರೀಕಂಡಕ್ಟ್ ಮಾಡಬೇಕು ಅನ್ನೋದು. ಹೌದಾ? ಈ ಎಕ್ಸಾಮನ್ನು ರೀಕಂಡಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಈ ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ. ನೋಡಿ, ಇತ್ತೀಚೆಗೆ ಡಿಸೆಂಬರ್ 9ರಿಂದ ಡಿಸೆಂಬರ್ 19ರವರೆಗೆ ಚಳಿಗಾಲ ಅಧಿವೇಶನ ನಡೀತದೆ. ಚಳಿಗಾಲ ಅಧಿವೇಶನದಲ್ಲಿ ಸದಸ್ಯ ಯಾರು? ವಿಧಾನ ಪರಿಷತ್ ಸದಸ್ಯ ಸಸಿಲ್ ನೋಮೋಸಿ ಅವರು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲಿ ಕೇಳ್ತಾರೆ? ಅದಕ್ಕೆ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದ 97 PDO ಹುದ್ದೆಗಳ ಪರೀಕ್ಷೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತದೆ. ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಮತ್ತು ಪ್ರಶ್ನೆ ಪತ್ರಿಕೆ ವಿತರಿಸಲು ವಿಳಂಬವಾಗಿಲ್ಲ. ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಈಗಾಗಲೇ ಆಯೋಗದಲ್ಲಿ ಉಪಸಮಿತಿಯನ್ನು ರಚಿಸಲಾಗಿದ್ದು, ವರದಿ ಸ್ವೀಕೃತವಾದ ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ತಿಳಿಸ್ತಾರೆ. ಅರ್ಥ ಆಯ್ತಾ? ಏನೊಂದು KPSCಗೆ ಅವರಿಗೆ PDO ಎಕ್ಸಾಮ್ ಪರೀಕ್ಷೆಯ ಗೊಂದಲವರಿಗೆ ಮುಖ್ಯಮಂತ್ರಿಗೆ ತಪ್ಪು ಮಾಹಿತಿ ನೀಡಿತಾ KPSC ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತದೆ. ಏನಪ್ಪ ಪ್ರಶ್ನೆ ಅಂದರೆ, ಸೋರಿಕೆ ಸುದ್ದಿ ಹಬ್ಬಿಸಿದ ಕೊಠಡಿಯೊಂದರ 24 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳ ಮೇಲೆ ಪ್ರತಿಭಟನೆ ಪ್ರಚೋದನೆ ದೂರು ನೀಡಿ 12 ಪ್ರಕರಣ ದಾಖಲಿಸಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಯಾರು? KPSC ಅವರು. ಇದರ ಸಮಗ್ರ ತನಿಖೆಗೆ KPSC 3 ಸದಸ್ಯರ ಉಪಸಮಿತಿ ರಚಿಸುತ್ತಾರೆ. ಆ ಸಮಿತಿಯ ಪ್ರಕಾರ ಅವ್ರು ಏನು ವರದಿ ನೀಡ್ತಾರಲ್ಲ ಅದ್ರ ಮೇಲೆ CM ಸಿದ್ದರಾಮಯ್ಯ ಅವರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ನೋಡಿ, ಪ್ರಗತಿವಾಹಿನಿ ಸುದ್ದಿ ಪ್ರಕಾರ ನೋಡಿ, ಕಲ್ಯಾಣ ಕರ್ನಾಟಕದ ಭಾಗದ 97 PDO ಹುದ್ದೆಗಳ ನೇಮಕಾತಿಗೆ ಸಿಂಧನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯ ವೇಳೆ ಪ್ರಶ್ನೆ ಪತ್ರಿಕೆ ವಿತರಿಸಲು ಅರ್ಧ ಗಂಟೆ ತಡವಾಗಿರುವ ಕುರಿತು ಅಭ್ಯರ್ಥಿಗಳು ನಡೆಸಿದ್ದ ಪ್ರತಿಭಟನೆಯ ಕುರಿತಂತೆ ಸಮಗ್ರ ತನಿಖೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗವು 3 ಸದಸ್ಯರ ಉಪಸಮಿತಿಯನ್ನು ರಚಿಸಿದ್ದು, ಸಮಿತಿ ಸಲ್ಲಿಸುವ ಅಂತಿಮ ವರದಿಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೋಡಿ, ಈ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥದ್ದು ಉದ್ದೇಶ ಏನಂದರೆ, ನಾನು ಪ್ರತಿಯೊಂದು ಸುದ್ದಿವಾಹಿನಿಗಳನ್ನು ಆಧರಿಸಿ ವಿಡಿಯೋ ಮಾಡಿದ್ದೀನಿ ಹೊರತು ನನ್ನ ಸ್ವ ಇಚ್ಛೆಯಿಂದ ಯಾವುದನ್ನು ಹೇಳಿಲ್ಲ. ಇದನ್ನು ಚಳಿಗಾಲ ಅಧಿವೇಶನದಲ್ಲಿ ಡಿಸ್ಕಸ್ ಮಾಡಿದರೆ 100 to 100% ಅದು ಏನಾದರೂ ಸತ್ಯಾಸತ್ಯತೆ ಕಂಡು ಬಂದಲ್ಲಿ ಎಕ್ಸಾಮನ್ನು ರೀಕಂಡಕ್ಟ್ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಯಾವ ಹುಮ್ಮಸ್ಸು ಇರಬೇಕಂದ್ರೆ, ಎಕ್ಸಾಮ್ ಕಂಡಕ್ಟ್ ಮಾಡದೇ ಇರಲಿ, ನಮ್ಮ ಓದುವ ಛಲವನ್ನು ಬಿಡಬಾರ್ದು. ನಾವು ಓದಬೇಕು, ಮಾಡಬೇಕು, ಏನೇನು ಪ್ರಿಪ್ರೇಷನ್ ಮಾಡೋಕ್ಕಿದೆಯಲ್ಲ ಅದನ್ನ 100% ಕೊಟ್ಟು ನಾವು ಮಾಡೋಣ.
ಎಕ್ಸಾಮ್ ನಡೆಸ್ತಾರೆ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡೋಣ. ಆವಾಗ ನಮಗೆ ಸಕ್ಸಸ್ ಬರುತ್ತೆ. ನೋಡಿ, ಎಕ್ಸಾಮ್ ಇಡ್ತಾರೋ ಒಂದು ಗೊಂದಲದಲ್ಲಿ ನೀವು ಓದೋದನ್ನು ಬಿಡಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ಅವಕಾಶ 1,000 ವರ್ಷಕ್ಕೆ ಒಮ್ಮೆ ಬಂದಂಗೆ. ನಮಗೆ ಒಂದು ಅವಕಾಶವನ್ನು ನಾವು ಯಾವತ್ತು ಮಿಸ್ ಮಾಡ್ಕೋತೀವಲ್ಲ, ಮತ್ತೊಮ್ಮೆ ಅದೇ ಅವಕಾಶ ನಮಗೆ ಮರಳಿ ಬರುವುದಿಲ್ಲ. ಯಾಕಂದರೆ ನಾವು ಕೂಡ ಎಕ್ಸಾಮನ್ನು ಬರಿಬೇಕಾದ್ರೆ ತುಂಬ ಅವಕಾಶಗಳನ್ನು ಕಳೆದುಕೊಂಡು ಕೊನೆಗೆ ನಮ್ಮ ಲಾಸ್ಟ್ ಸ್ಟೇಜ್ಗಳಲ್ಲಿ ನಾವೆಲ್ಲ ಜಾಬ್ ತೆಗೆದುಕೊಂಡವರು. ಆ ಉದ್ದೇಶದಿಂದ ಹೇಳ್ತೇನೆ, ಎಕ್ಸಾಮ್ ನಡೆಸದೇ ಇರಲಿ, ನಮ್ಮ ಈ ಎಕ್ಸಾಮ್ ಹೋಗಿದೆ ಅಂದರೆ ಮುಂದಿನ ಎಕ್ಸಾಮ್ಗೆ ನಮಗೆ ಪ್ರಿಪರೇಷನ್ 100% ಆಗಿರಬೇಕು. ನೀವು 100% ಆಗಿ ಇದ್ದು ಪ್ರಿಪರೇಷನ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ ನಿಮಗೆ ಸಕ್ಸಸ್ ಸಿಗತ್ತೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾವು ಎಷ್ಟು ಓದ್ತೀವಲ್ಲ ಅಷ್ಟು ನಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಪ್ರಶ್ನೆ ಪತ್ರಿಕೆ ಇವತ್ತು ಲೀಕ್ ಆಗುತ್ತೆ, ನಾಳೆ ಲೀಕ್ ಆಗುತ್ತೆ, ನಾಡಿದ್ದು ಲೀಕ್ ಆಗುತ್ತೆ. ಆಗಲಿ, ನಮಗೇನು ಬೇಕು? ಜಾಬ್ ಬೇಕು. ನಮಗೆ ಅದರಲ್ಲಿ 97 ಪೋಸ್ಟಲ್ಲಿ ಒಂದು ಪೋಸ್ಟ್ ನಮಗಿರಬೇಕು ಅಂತ ನಾವು ಬಯಸಬೇಕು. ಅರ್ಥ ಆಯ್ತಾ? ಹೀಗೆ ವಿಡಿಯೋ ಓದ್ತಾ ಇರ್ತೀರಾ ನೋಡಿ, ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀರಾ. ಈ ಥರ ಗೊಂದಲಗಳು ಬಂದಾಗ ಮೈಂಡನ್ನು ಡಿಸ್ಟರ್ಬ್ ಮಾಡ್ಕೊಂಡು ಎಷ್ಟೋ ಜನ ಮನೆಗೆ ಹೋಗ್ಬಿಡ್ತೀರಾ. ಏನಪ್ಪ ಇದು ಫ್ರಾಡ್ ನಡೀತೈತೆ ಹಂಗೆ ಹಿಂಗೆ ಅಂತೆಲ್ಲ. ಇಲ್ಲ, ಯಾವುದೇ ಎಕ್ಸಾಮ್ಗಳಲ್ಲಿ ಫ್ರಾಡ್ ನಡೆಯೋದು ಕಡಿಮೆ. ಎಲ್ಲೋ ಒಂದು ಸಮಯದ ಪ್ರಜ್ಞೆ ಇಲ್ಲದ ಕಾರಣ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಆಗಿರ್ತವೆ. ಹಾಗೆ ನಿಮ್ಮ PDO ಪ್ರಿಪರೇಷನ್ನು ಸತತವಾಗಿ ಹಾಗೆ ಇರಲಿ. ಮುಂದೆ KPSC ಎಕ್ಸಾಮ್ KS ಎಕ್ಸಾಮ್ ನಡೀತಾ ಇದೆ. KS ಎಕ್ಸಾಮ್ನ ಹಿಡಿಯುವ ಸಾಧ್ಯತೆ ಯಾಕಿದೆ. ಇವನ್ನೆಲ್ಲ ಯಾಕೆ ಹೋಲ್ಡ್ ಮಾಡಿದ್ದಾರೆ ಅಂದರೆ, ಒಳ ಮೀಸಲಾತಿಯನ್ನು ನೋಡಿದ ಮೇಲೆ, ಒಳ ಮೀಸಲಾತಿಯ ಕ್ಲಿಯರ್ ಆದಮೇಲೆ ಎಲ್ಲ ನೋಟಿಫಿಕೇಷನ್ ಮತ್ತು ಎಲ್ಲ ಎಕ್ಸಾಮ್ಗಳು ನಡೆಯುವ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಇನ್ನು 2 ತಿಂಗಳು ನಿಮಗೆ ಟೈಮ್ ಸಿಗುತ್ತೆ. PDO ಎಕ್ಸಾಮ್ಗಾಗಲಿ, KS ಎಕ್ಸಾಮ್ಗಾಗಲಿ, ಮತ್ತು ಮುಂದಿನ PC PSI ಪರೀಕ್ಷೆಗಾಗಲಿ ನಿಮಗೆ 2 ರಿಂದ 3 ತಿಂಗಳು ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ನಿಮಗೆ 100% ಕೊಟ್ಟು ಪ್ರಿಪೇರ್ ಮಾಡ್ಕೊಳ್ತೀರಾ ಅನ್ಕೋತೀನಿ. ನೋಡಿ, ಪ್ರಿಪೇರ್ ಮಾಡಿ ಅವಕಾಶಗಳನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ, ನಿಮಗೆ ಎಲ್ಲ ನಿಮ್ಮ ಸಹೋದ್ಯೋಗಿಗಳಿಗೆ, ನಿಮ್ಗೆ ಯಾರ್ಯಾರು ಓದ್ತಿದ್ದಾರೆ ನೋಡಿ ಅವ್ರಿಗೆಲ್ರಿಗೂ ಹೇಳಿ ಕಳಿಸಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಈ ವಿಡಿಯೋಯಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.